ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಪ್ರಕಟಣೆ ಗ್ರಂಥ 2:3, ಪ್ರಕಾಶನ ಪುಸ್ತಕ 2:3, రెవల్యూషన్ చాప్టర్ 2:3, ప్రకటన గ్రంథము 2:3, వెలుపడుతున్న విశేషం 2వ అధ్యాయం 3వ వచనం. నేను ತಾಳ್ಮೆ ಉಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸಹಿಸಿಕೊಂಡು ಬೇಸರಗೊಳ್ಳಲಿಲ್ಲ. ಹಲ್ಲೆಲೂಯಾ. ಬೇಜಾರೇ ಮಾಡ್ಕೊಳ್ಳಿಲ್ಲ. ಎಫೆಸ ಸಭೆಗೆ ಹೇಳ್ತಾ ಇದ್ದಾನೆ. ಪढ़ो सिस्टर. हाँ, धीरज धरता है और मेरे नाम के लिए दुख उठाते, थका मतलब बेजार नहीं, थका मतलब बेजार आ रहा है. बेजार नहीं हुआ, ऐसे मीनिंग आते ना. बेजार आपको नहीं हुआ बोल रहे. आज ದೇವರು ಇವತ್ತು ನಮ್ಮ ಮಧ್ಯದಲ್ಲಿ ಬೇಸರ ಮಾಡ್ಕೋಬೇಡ. पिछले हफ्ते क्या बात किया प्रभु? संदेह मत कर. आज बेजार मत हो. ಬೇಜಾರ್ नहीं आना प्रभु का ऊपर. ಕಳೆದ ವಾರ ದೇವರು ನಮ್ಮ ಮಧ್ಯದಲ್ಲಿ ಏನನ್ನ ಮಾತಾಡಿದ್ರು? ಯಾವ ವಿಷಯವನ್ನ ಮಾತಾಡಿದ್ರು? ಸಂಶಯ ಪಡಬೇಡ, ಡೌಟು ಪಡಬೇಡ. ಈ ವಾರ ಬೇಸರ ಮಾಡ್ಕೋಬೇಡ ದೇವರ ಮೇಲೆ. ಬನ್ನಿ, ಎರಡು ತುಂಬಾ ಮುಖ್ಯವಾದ ಪಾಯಿಂಟ್, बहुत ಪ್ರಾಮುಖ್ಯ ಪಾಯಿಂಟ್. एक डाउट और एक बेजार नहीं होना. ಒಂದು, ದೇವರ ಮೇಲೆ ಸಂಶಯ ಪಡಬೇಡ. ದೇವರ ಮೇಲೆ ಸಂಶಯ ಪಡಬೇಡ. ಎರಡನೇದು, ದೇವರ ಮೇಲೆ ಬೇಸರ ಪಡಬೇಡ. ತಲೆ ಎತ್ತಿ ಎಲ್ಲರೂ ಒಂದು ನಿಮಿಷ ಪ್ಲೀಸ್. ನಿಮ್ಗೇನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದೈತೆ. ಎಲ್ಲರೂ ತಲೆ ಎತ್ತಿ ಸವಿಲರು. ಹಲ್ಲೆಲೂಯಾ. ಇದೇ ವಿಷಯದಲ್ಲಿ ಬೇರೆ ಏನಿಲ್ಲ. ಇಂಪಾರ್ಟೆಂಟ್ ಪಾಯಿಂಟ್ ಅಂತ ನೋಡಿ. ನೀವೆಲ್ಲ ಚರ್ಚೆಗೆ ಬರ್ತೀರಾ, ನಾನು ಬಂದಿದ್ದೀನಿ. ನೀವೆಲ್ಲ ದೇವರು ನಂಬಿದ್ದೀರಾ, ನಾನು ಕೂಡ ದೇವರು ನಂಬಿದ್ದೀನಿ. ಹೊರಗಡೆ ಕೂಡ ದೇವ್ರ ಮಕ್ಕಳು ದೇವರನ್ನ ನಂಬಿದ್ದಾರೆ. ನಿಮ್ಮ ಜೀವನದಲ್ಲಿ ಈ ಎರಡು ಮಾತ್ರ ಬರಲೇಬಾರದು. ನೀವು ಚರ್ಚೆಗೆ ಬರ್ತೀರಾ, ಯೇಸು ಸ್ವಾಮಿ ನಂಬಿದ್ದೀರಾ, ಒಂದು ದೇವ್ರ ಮೇಲೆ ಡೌಟ್ ಬರಬಾರ್ದು. ಯಾಂತ ಪರಿಸ್ಥಿತಿಯಲ್ಲಿ ಕೂಡ ನಿನಗೆ ದೇವ್ರ ಮೇಲೆ ಡೌಟ್ ಬರಬಾರ್ದು. ಎರಡು, ದೇವ್ರ ಮೇಲೆ ನಿನಗೆ ಬೇಸರಿಕೆ ಬರಬಾರ್ದು. एक प्रभु के ऊपर डाउट नहीं आना. विश्वासी सभी लोग चर्च को आ रहे हो. చర్చ్ వచ్చే వాళ్ళకి ప్రభు చెప్తున్నాడు, సెలవిస్తున్నాడు, సందేహం ఉండకూడదు. ఒకటి, ఎటువంటి సమయంలో కూడా నీకు సందేహం ఉండకూడదు. రెండు, బేజారు ఏమంటారు దాన్ని? అలసటన. హల్లెలూయా. ఇది రెండు ఒక క్రీస్తుకి రాకూడదు. దేవుని బిడ్డకి ఆ రెండు రాకుండా ఉంటే మంచి ఆశీర్వాదం. बहुत अच्छा आशीष लेना. एक, पिछले हफ्ते बात किया ना, डाउट. प्रभु के ऊपर डाउट नहीं आना. दूसरा वाला, प्रभु के ऊपर बेजार नहीं आना. ಎರಡು, ಒಂದು, ನಿಮ್ಮೊಳಗಡೆ ಎಂತ ಒಂದು ಪರಿಸ್ಥಿತಿಯಲ್ಲಿ ಕೂಡ ದೇವರ ಮೇಲೆ ಡೌಟ್ ಬರಬಾರದು. ಆತನ ಶಕ್ತಿ ಮೇಲೆ ಆಗಲಿ, ಆತನ ಕಾರ್ಯಗಳ ಮೇಲೆ ಆಗಲಿ, ಆತನ ಕ್ರಿಯೆಗಳ ಮೇಲೆ ಆಗಲಿ, ಆತನ ಒಂದು ನಿನ್ನ ಜೀವನದಲ್ಲಿ ಏನು ಕೊಡಬೇಕು, ನೀನು ಆತನ ಹತ್ರ ಏನು ತಗೊಳ್ಬೇಕು, ಏನಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ ಅದು ಇನ್ನೂ ಕೊಟ್ಟಿಲ್ಲ, ಕೊಡ್ತಾರೆ. ನಂಬಿಕೆ. ಎರಡು, ಏನ್ ಬರಬಾರ್ದಂದ್ರೆ ಇವತ್ತಿನ ಮೆಸೇಜ್ ಬೇಸರಿಕೆ. ये वाक्य ಏನ್ ಹೇಳ್ತಾರೆ? ಇದರ ವಚನ क्या बता रहे? बेजार नहीं होना. हालेलुया, हालेलुया, आमेन, प्रेज द लॉर्ड. वाक्य సెలవిస్తా ఉంది. वचन बता रहे, तुम मेरे ऊपर बेजार मत होना, बेजार नहीं आना. ಇದೆರಡನ್ನ ಕರೆಕ್ಟ್ ಆಗಿ ಕಾಪಾಡ್ಕೊಳ್ಳಿ. ಏನು ಕಾಪಾಡ್ಕೊಳ್ಳಿ ಅಂದ್ರೆ ಅದನ್ನ ನಿಮ್ಮ ಒಳಗಡೆ ಆಗ್ಲಿ ಬಾಯಲ್ಲಿ ಬರೋದಕ್ಕಾಗ್ಲಿ ಬಿಡಬೇಡಿ. ಯಾಕೆ ದೇವರು ಹಿಂಗ್ ಮಾಡ್ತಾ ಇದ್ದಾನೆ, ಯಾಕೆ ಈ ತರ, ಯಾಕೆ ಈ ರೀತಿ, ಯಾಕೆ ಹಿಂಗೆ, ಯಾಕೆ ಈ ತರ ಆಗ್ತಾ ಇದೆ, ನಾನು ಸಾಯಿಸಾಕ್ ಬಿಡ್ಬೋದಲ್ಲ, ಅವನ್ನ ಸಾಯಿಸಾಕ್ ಬಿಡ್ಬೋದಲ್ಲ, ತೆಗೆದು ಬಿಡ್ಬೋದಲ್ವಾ, ಅದು ಬದಲು ಯಾಕೆ ಕೊಟ್ಟಿಲ್ಲ, ಯಾಕೆ ಅವಮಾನ, ಅದು ಬೇಜಾರ, ಅದು ಡೌಟ್. ಅದು ಹಲ್ಲೆಲೂಯಾ.
ಇವೆರಡಕ್ಕೆ ಮಾತ್ರ ನಿಮ್ಮ ಲೈಫಲ್ಲಿ ಅವಕಾಶ ಕೊಡಬೇಡಿ. ಇವೆರಡರಿಂದ ನಿಮ್ಮನ್ನ ಕಾಪಾಡಿಕೊಳ್ಳಿ. ಯಾರು ನಿಮ್ಮಲ್ಲಿ ಕೂತಿರೋ ಒಳಗಡೆ ಯಾವನ ಒಂದಿದ್ರು ಕೂಡ ನಿಮ್ಮನ್ನ ಕೆಡಿಸಾಗ್ತದೆ. एक डाउट, तीसरा वाला बेजार, दोनों में कोई एक रानी तो तुमको ब्लेसिंग नहीं मिलेगा, आशीष नहीं मिलेगा. तुम कितने प्रार्थना करो वेस्ट हो जाएगा. ನೀವೆಷ್ಟೇ ಪ್ರಾರ್ಥನೆ ಮಾಡಿ ಇವೆರಡರಲ್ಲಿ ಯಾವ್ದಾರ ಒಂದಿದ್ರೆ ಕೂಡ ನಿಮ್ಮನ್ನ ದೇವರ ಹತ್ರ ಏನಾದ್ರೂ ಪಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಇದೇ ನಾನು ನಿಮಗೆ ಮುಖ್ಯವಾದ ಪಾಯಿಂಟ್ ಅಂತ ಹೇಳಿದ್ದೆ. 2 ಪಾಯಿಂಟ್. ಒಂದು, ದೇವರ ಮೇಲೆ ಬೇಜಾರಾಗಬೇಡಿ. 2, ದೇವರ ಮೇಲೆ ಡೌಟ್ ಪಡಬೇಡಿ. ಡೌಟ್ ಬಗ್ಗೆ ದೇವರು ಹೋದ ವಾರ ಮಾತಾಡೋದು. डाउट बगे पिछले हफ्ता डाउट का विषय में बात किया. ये हफ्ता में बेजार, बेजार, बेसरा, हालेलुया, बेजार ಆಗಬಾರದು, ಕಂಗಾಲಾಗಬಾರದು. ಏನೇ ಒಂದು ಪರಿಸ್ಥಿತಿಯನ್ನೇ ಇರಲಿ, ಸ್ತೋತ್ರ ಮಾಡು, ಸ್ತುತಿ ಮಾಡು, ಆರಾಧನೆ ಮಾಡು, ಘನತೆಯನ್ನು ಸಲ್ಲಿಸು, ಆರಾಧಿಸು, ದೇವರನ್ನ ಘನಪಡಿಸು, ದೇವರನ್ನ ಮಹಿಮೆ ಪಡಿಸು. ಯಾರೇ ಪ್ರಶ್ನಿಸಲಿ, ಯಾರೇ ನಿನಗೆ ಡೌಟ್ ಬರೋ ತರ ಮಾತಾಡ್ಲಿ, ಸೈತಾನ ನಿನ್ನ ಒಳಗಡೆ ಮಾತಾಡ್ಲಿ, ನಿನ್ನ ಮನಸ್ಸಲ್ಲೇ ನಿನ್ನ ಬಲಹೀನತೆಯಲ್ಲಿ ಹುಟ್ಲಿ, ದೇವರು ನಿನ್ನನ್ನ ಕೈ ಬಿಟ್ಟಿದ್ದನ್ನೋ ತರನೇ ಬರಲಿ. ನೀನು ಡೌಟಿಗೆ, ಬೇಸರಿಕೆಗೆ ಅವಕಾಶ ಕೊಡಬೇಡ, ಸಂಶಯಕ್ಕೆ ಅವಕಾಶ ಕೊಡಬೇಡ, ಬೇಸರಿಕೆಗೆ ಅವಕಾಶ ಕೊಡಬೇಡ. ದೇವರು ಕ್ಷಣ ಮಾತ್ರ ಕೈ ಬಿಟ್ಟಿದ್ದಾನೆ. 1 मिनट मेरे को हाथ जोड़ा, फिर बहुत बड़ा अनुग्रह से मेरे को प्रभु फिर ले लो. ಮಹಾಕೃಪೆಯಿಂದ ತಿರುಗಿ ನನ್ನನ್ನು ಸೇರಿಸಿಕೊಂತಾನೆ. ಹಲ್ಲೆಲೂಯಾ. ಈ ಭರವಸೆ ನಿಮ್ಮಲ್ಲಿ. ಇವತ್ತು ದೇವರು ಏನ್ ಮಾತಾಡ್ತಾ ಇದ್ದಾರೆ ಅಂದ್ರೆ, ವಾಕ್ಯ ಹೇಳ್ತಾ ಇದೆ, ನೀನು ಬೇಸರಗೊಳ್ಳಲಿಲ್ಲ. ಯಾರಿಗೆ ಹೇಳ್ತಾ ಇದ್ದಾನೆ? एफिसस सभೆಗೆ ಹೇಳ್ತಾ ಇದ್ದಾನೆ. एफिसस चर्च को बता रहे प्रभु, तुम मेरे ऊपर बेजार नहीं किया, ಬೇಸರವಾಗಲಿಲ್ಲ. ಹೇಳಿ, ನಿಮ್ಮಲ್ಲಿ ದೇವರಿಗೆ ಎಷ್ಟು ಮಂದಿಗೆ ದೇವರ ಮೇಲೆ ಬೇಸರ ಇದೆ, ದೇವರ ಮೇಲೆ ಡೌಟ್ ಇದೆ, ದೇವರ ಮೇಲೆ ನಿನಗೆ ಬೇಜಾರಿದೆ? ಬೇಸಿಗೆನ ಬಿಟ್ಬಿಡು ಸಹೋದರ, ದೇವರ ಮೇಲೆ ಬೇಸಿಗೆನ ಬಿಟ್ಬಿಡು ಸಹೋದರಿ. ಕೆಟ್ಟಿದ್ದಕ್ಕೆ ದೇವರೇನು ಕಾರಣನಲ್ಲ, ನಾವೇ ಕಾರಣ ಇರ್ತೀವಿ. ನಮ್ಮ ಪ್ರಾರ್ಥನೆ ತಪ್ಪಾಗಿರ್ತದೆ, ನಮ್ಮ ಜೀವಿತನೇ ಸರಿಯಾಗಿರಲ್ಲ, ನಾವು ತಕೊಳ್ಳೋ ಮಿಸ್ಟೇಕು, ನಾವು ತಗೊಳ್ಳೋ ಡಿಸಿಷನ್, ನಾವು ಮಾಡೋ ತಪ್ಪುಗಳು ದೇವರ ಮೇಲೆ ಹೊರೆ ಆಗಬೇಡ. ದೇವರು ಒಳ್ಳೆಯವನಂತ ವಾಕ್ಯ ಹೇಳ್ತದೆ. ಕೀರ್ತನೆಗಳು 136:1, ಆತನು ಒಳ್ಳೆಯವನು, ಕೆಟ್ಟದಕ್ಕೆ ಕಾರಣ ಅಲ್ಲ, ನಿನ್ನ ಆಶೀರ್ವಾದಕ್ಕೆ ಕಾರಣನು ಆತನು. बेजार नहीं होना, आशीष प्रभु करने वाला है. ಆಶೀರ್ವದಿಸೋ ದೇವರು. ಬೇಸರಿಕೆ ಬೇಡ. ಸ್ವಲ್ಪ ದಿನ ನಿನ್ಗೆ ಏನಾದ್ರೂ ಕೊರತೆ ಇರ್ಬೋದು, ಸ್ವಲ್ಪ ದಿನ ನಿನ್ಗೆ ಅವಮಾನ ಇರ್ಬೋದು, ಸ್ವಲ್ಪ ದಿನ ನಿನ್ ದುಃಖದಲ್ಲಿ ಇರ್ಬೋದು, ಸ್ವಲ್ಪ ದಿನ ನಿನಗೆ ನಿರುದ್ಯೋಗ ಇರ್ಬೋದು, ಸ್ವಲ್ಪ ದಿನ ನಿನಗೆ ಒಂಟಿತನ ಇರ್ಬೋದು, ಸ್ವಲ್ಪ ದಿನ ನಿನಗೆ ಮನೆ ವಿವಾಹ ಇಲ್ದಿರ್ಬೋದು, ಸ್ವಲ್ಪ ದಿನ ನಿನಗೆ ಕೆಲಸ ಇಲ್ದಿರ್ಬೋದು, ಸ್ವಲ್ಪ ದಿನ ನಿನಗೆ ಮಕ್ಕಳಿಲ್ದಿರ ಇರ್ಬೋದು, ಸ್ವಲ್ಪ ದಿನ ನಿನಗೆ ಬಿಸ್ನೆಸ್ ಅಲ್ಲಿ ಲಾಸ್ ಇರ್ಬೋದು, ಸ್ವಲ್ಪ ದಿನ ನಿನಗೆ ಸೇವೆಯಲ್ಲಿ ಬಲಹೀನತೆ ಇರ್ಬೋದು, ವೀಕ್ನೆಸ್ ಆಗ್ಬೋದು. ಆದ್ರೆ ದೇವರು ಶಾಶ್ವತವಾಗಿ ನಿನ್ನನ್ನ ಕೈ ಬಿಡೋದಿಲ್ಲ. ಅಂತ ಸಮಯದಲ್ಲಿ ಬೇಸರ ಮಾಡ್ಕೋಬೇಡ. ಒಂದು ಮಾತು ಕೇಳ್ತೀವಿ, ನಿನ್ ಕೆಳಗಡೆ ಇರೋ ನಿನ್ ಮಕ್ಕಳು ನಿನ್ನನ್ನ ಬೇಸರ ಮಾಡೋದು ನಿನ್ಗೆ ಎಷ್ಟು ಬೇಜಾರಾಗುತ್ತೆ, ನಿನ್ ಗಂಡ ನಿನ್ನನ್ನ ಬೇಸರ ಮಾಡೋದು ನಿನ್ಗೆ ಎಷ್ಟು ಬೇಜಾರಾಗುತ್ತೆ, ನಿನ್ ಹೆಂಡತಿ ನಿನ್ನನ್ನ ಬೇಸರ ಮಾಡೋದು ನಿನ್ಗೆ ಎಷ್ಟು ಬೇಜಾರಾಗುತ್ತೆ, ನಿಮ್ ಓನರ್ ನಿನ್ನ ಬೇಸರ ಮಾಡ್ಕೊಂಡ್ರೆ ನಿನ್ಗೆ ಎಷ್ಟು ಬೇಜಾರಾಗುತ್ತೆ, ನಿನ್ ಕೂಲಿ ಆಗೋ ನಿನ್ನ ನಿನ್ ಮೇಲೆ ಬೇಸರ ಮಾಡ್ಕೊಂಡ್ರೆ ನಿನ್ಗೆ ಎಷ್ಟು ಬೇಜಾರಾಗುತ್ತೆ. आपका वर्कर आपको ऊपर बेजार किया तो कितने बेजार लगते हैं आपको. आपका बेटा, पति, पत्नी आपको बेजार करते हैं, आपको कितने बेजार लगते हैं. प्रभु को बेजार नहीं होता, ದೇವರಿಗೆ ಬೇಸರ ಇರಲ್ವಾ? ಇರ್ತದೆ. ನೀನ್ ಬೇಜಾರು ಮಾಡಬೇಡ. ನಿನ್ನ ಆಶೀರ್ವಾದಕ್ಕೆ ತಡೆ, ನಿನ್ನ ಕೃಪೆಗೆ ತಡೆ, ನಿನ್ನ ರಕ್ಷಣೆಗೆ ತಡೆ, ನಿನ್ ಪರಲೋಕಕ್ಕೆ ಹೋಗೋದಕ್ಕೆ ತಡೆ. ದೇವರನ್ನ ಯಾವಾಗಲೂ ಸಂತೋಷ ಪಡಿಸು. ದೇವರ ಬಗ್ಗೆ ನಿನಗೆ ಯಾವಾಗಲೂ ಒಳ್ಳೆ ತೃಪ್ತಿಯಾಗಿ ಸಂತೋಷಕರವಾಗಿರು. ದೇವರ ಹತ್ರ ಇದೊಂದು ಕರೆಕ್ಟ್ ಆಗಿ ಪಾಲಿಸು. 1, ಸಂಶಯ ಪಡಬೇಡ. 2, ಬೇಸರ ಪಡಬೇಡ. ನಿನ್ನ ನಂಬಿಕೆ ನಿನ್ನ ಹತ್ರನೇ ಇರ್ತದೆ. ಸೈತಾನ ನಿನ್ನ ಆಶೀರ್ವಾದನ, ನಿನ್ನ ಜಯಮಾಲೆಯನ್ನ, ನಿನ್ನ ರಕ್ಷಣೆ ಬಟ್ಟೆಯನ್ನ
ನಿನ್ನ ಆಶೀರ್ವಾದವನ್ನ, ನಿನ್ನ ರಕ್ಷಣೆಯನ್ನ ಅವನು ಕದ್ಕೊಳ್ಳಲ್ಲ. ಯಾವ ಮನುಷ್ಯನಿಗೂ ಅವಕಾಶ ಇರಲ್ಲ. ಯಾಕೆಂದ್ರೆ ನಿನಗೆ ದೇವರ ಮೇಲೆ ಡೌಟ್ ಇಲ್ಲಲ್ಲ, ನಿನಗೆ ದೇವರ ಮೇಲೆ ಬೇಸಿಗೆ ಇಲ್ಲಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಚೆನ್ನಾಗಿ ಕೇಳು, ಗಮನ ಕೊಟ್ಟು ಕೇಳು. ಬೇಜಾರ ಬಗ್ಗೆ ದೇವರು ಇವತ್ತು ಮಾತಾಡ್ತಾ ಇದ್ದಾರೆ. ಕಳೆದ ವಾರ ಡೌಟ್ ಬಗ್ಗೆ ಮಾತಾಡಿದ್ರು, ಸಂಶಯ. ದೇವರ ಮೇಲೆ ಸಂಶಯ ಪಡಬಾರದು. ಈ ವಾರ ದೇವರು ಮಾತಾಡ್ತಾ ಇದ್ರೆ ತಿರ್ಗಾ ಹೇಳ್ತಾ ಇದ್ದೀನಿ, ಬೇಜಾರಾಗ್ಬೇಡ ದೇವರ ಮೇಲೆ. ಎಂತ ಪರಿಸ್ಥಿತಿಯಲ್ಲಿ ಕೂಡ, ಎಂತ ಕುಗ್ಗಿ ಹೋಗಿರೋರು ಕೂಡ, ಆಸ್ಪತ್ರೆಯಲ್ಲಿ ಮಲಗಿರೋವಾಗಲೂ ಕೂಡ, ಬೆಡ್ಡಲ್ಲಿ ನಲುಗ್ತಾ ಇರೋರು ಕೂಡ, ನಿದ್ರೆ ಬರ್ದೇ ಇರೋರು ಕೂಡ, ಆದಾಯ ಇಲ್ದಿರೋವ ಕೂಡ, ಕಷ್ಟದಲ್ಲಿ ಇರೋವಾಗಲೂ ಕೂಡ ದೇವರ ಬಗ್ಗೆ ನಿನಗೆ ಒಳ್ಳೆ ಅಭಿಪ್ರಾಯ ಇದೆ. ಆತನು ಒಳ್ಳೆಯವನು. ಆತ ನನಗಾಗಿ ಪ್ರಾಣ ಕೊಟ್ಟಿದ್ದಾನೆ. ಆತ ನನಗಾಗಿ ಜೀವ ಕೊಟ್ಟಿದ್ದಾನೆ. ಆತ ನನ್ನ ಶಾಪಕ್ಕಾಗಿ ಮುಳ್ಳಿನ ಕಿರೀಟವನ್ನು ಹೊಡೆಸಿಕೊಂಡಿದ್ದಾನೆ. ಆತ ನನ್ನ ಪಾಪಗಳನ್ನು ಹೊತ್ತುಕೊಂಡು ನನಗಾಗಿ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟಿದ್ದಾನೆ. मेरा पिता, मेरा परमेश्वर, मेरा यीशु मसीह मेरे के लिए जीव दिया, मेरा शाप ले लिया, मेरा पाप ले लिया, मेरे के लिए जीव से उठाला. मैं इसको धन्यवाद करते. इस कष्ट में प्रभु मेरा हाथ नहीं छोड़ेगा. बोलो विश्वास का बात बोलो. यूब जैसा, ಯೋಬನಂತೆ ನಂಬಿಕೆ ಮಾತುಗಳನ್ನು ಆಡಿ. ಯೋಬನ ತರ ಶೋಧನೆ, ದಾವಿದನ ತರ ಶೋಧನೆ, ಯೇಸುವಿನ ತರ ಶೋಧನೆ ಬಂದ್ರೆ ಹೇಗೆ? ನಿನ್ನ ನಂಬಿಕೆಗೆ ತಕ್ಕಂತೆ ಶೋಧನೆ ಬರ್ತೈತೆ. ಶೋಧನೆ ಬರಬೇಕು ದೇವರ ಮಕ್ಕಳಿಗೆ. एक शोधन, एक कष्ट आएगा. विश्वास जीवित में कष्ट आएगा. बेजार नहीं होना, प्रार्थना मत छोड़ना, प्रभु मत छोड़ना. विश्वास से चर्च को आना, ಸಭೆಯನ್ನು ಬಿಡಬೇಡ, ಆರಾಧನೆಯನ್ನು ಬಿಡಬೇಡ, ಕುಟುಂಬ ಪ್ರಾರ್ಥನೆ ಬಿಡಬೇಡ. ನಂಬಿಕೆಯಿಂದ, ಭರವಸೆಯಿಂದ ಕಂಟಿನ್ಯೂ ಮಾಡು. ಬೇಸರ ಮಾಡ್ಕೋಬೇಡ. ಬೇಸರ ಬಂದ್ರೇನೆ ನೀನು ಬಿದ್ದೋಗ್ತೀಯ. ಬೇಸರಕ್ಕೆ ಮನುಷ್ಯನ ಮೂಲಕ ಸೈತಾನ ತರಬಹುದು, ನಿನ್ನ ಒಳಗಡೆ ಹುಟ್ಟಬಹುದು. ಬೇಜಾರಾಗುತ್ತೆ. ಎಂತವ್ರಿಗೂ ಬೇಜಾರು ಒಳಗಡೆ ಬರ್ತೈತೆ. ಅದು ಬೆಳೆಯೋದಿಕ್ಕೆ, ಅದು ನಿನ್ನ ಮೆದುಳಲ್ಲಿ ಕುಳಿಯೋದಿಕ್ಕೆ, ಅದು ನಿನ್ನ ಆಲೋಚನೆಯಲ್ಲಿ ನುಡಿಯೋದಿಕ್ಕೆ, ನಿನ್ನ ಬಾಯಿ ತೆರೆದು ಆಮೇನ್ ಏನ್ ದೇವರೋ, ಏನ್ ಕಷ್ಟನೋ, ಏನ್ ವಿಶ್ವಾಸನೋ, ಏನ್ ರಕ್ಷಣೆನೋ, ಏನ್ ಕ್ರಿಸ್ತು ಜೀವಿತನೋ, ಏನ್ ಚರ್ಚ್ ಹೋಗ್ತೀನೋ, ಏನಕ್ಕೆ ನಾನು ದೇವರ ಮಗುವಾಗಿದ್ದೀನೋ, ನನಗೆ ಈ ತರ ಇದು ಆ ತರ ಅಂತಂದ್ರೆ ಅದೇ ಬೇಸರಿಕೆ. ಆಮೆನ್, ಹಲ್ಲೆಲೂಯಾ. ಬೇಸರಿಕೆ, ಬೇಜಾರು ಬೇಡ. ಪ್ರೇಯರ್ ಮಾಡ್ಬೇಕು. ಬೇಸರಿಕೆ प्रेयर ಮಾಡಬೇಕಂದ್ರೆ ಬೇಜಾರು. प्रार्थना करने के लिए बेजार. कितने बेजार आएगा मालूम? प्रार्थना सुनने तो बेजार लगते. क्यों? ಯಾಕೆ ಗೊತ್ತಾ? ನಿನಗೆ ದೇವರ ಮೇಲೆ ಬೇಜಾರಿದೆ. ಕರೆಕ್ಟ್ ಇಲ್ವಾ ನಾನು ಹೇಳೋದು? ನೀವೇ ನಿಮ್ಮೆಲ್ಲರೂ ಒಂದು ಪ್ರಶ್ನೆ ಕೇಳ್ತೀನಿ, ಪ್ರತಿಯೊಬ್ಬರು ತಲೆ ಎತ್ತಿ. ಬೇಜಾರಾಗಿರೋ ಮನುಷ್ಯರ ಹತ್ರ ಮಾತಾಡ್ತೀರಾ? किसी के ऊपर आपको बेजार लगती है, इसका आदमी के पास आप बात करते नहीं बात करते. ಮಾತಾಡ್ತೀರಾ? ಬೇಜಾರಿರೋ ಹತ್ರ ಮಾತಾಡ್ತೀರಾ? ಅದಕ್ಕೆ ಪ್ರೇಯರ್ ಅಂದ್ರೆ ಬೇಜಾರಾಗೋದು. ನಿನಗೆ ಅದು ಏನ್ ಅರ್ಥ ಅಂದ್ರೆ, ಪ್ರಾರ್ಥನೆ ಅಂದ್ರೆ ಬೇಜಾರಾಗುತ್ತಲ್ಲ, ಅಮ್ಮ ಅಪ್ಪ ಪ್ರೇಯರ್ ಕರೆದ್ರೆ ಬೇಜಾರಾಗುತ್ತಲ್ಲ, ಪಾಸ್ಟರ್ ಪ್ರೇಯರ್ ಕರೆದ್ರೆ ಬೇಜಾರಾಗುತ್ತಲ್ಲ. ಯಾಕಂದ್ರೆ ನಿನಗೆ ದೇವರ ಮೇಲೆ ಬೇಜಾರಿದೆ. ಇದೇ ಸೀಕ್ರೆಟ್ ಅದರಲ್ಲಿ, ಇದೇ ರಹಸ್ಯ ಅದರಲ್ಲಿ. ಯಾಕೆ ಪ್ರೇಯರ್ ಅಂದ್ರೆ ಬೇಜಾರಾಗುತ್ತಂದ್ರೆ, ನಿನಗೆ ಪ್ರಾರ್ಥನೆ ಮೇಲೆ ಯಾಕೆ ಬೇಜಾರಿದೆ ಅಂದ್ರೆ, ಪ್ರಾರ್ಥನೆ ಅಂದ್ರೆ ಇಂಟ್ರೆಸ್ಟೇ ಇಲ್ಲ. ಕೇಳಮ್ಮ, ಚಿಕ್ಕ ಮಕ್ಕಳೆಲ್ಲ ಏನ್ ಓದ್ತಾ ಇದ್ದೀರಾ? ತಲೆ ಎತ್ತಿ ಕೇಳಿ, ಕೈ ಕಟ್ಕೊಂಡು. आमीन. प्रार्थना करने के लिए बेजार लगते. क्यों? प्रभु के ऊपर बेजार है. क्यों? ये नहीं दिया, वो नहीं दिया, ये नहीं किया, ये नहीं किया, वो ऐसे है, ये ऐसे है. आपका अंदर है, इसलिए प्रार्थना को बेजार लगते. इदिंगिदे अदर इदे अदिंगೈತೆ ಇದಂಗೈತೆ ಅದಾಗಿಲ್ಲ ಇದಾಗಿಲ್ಲ ಅವ್ರು ಕೊಟ್ಟಿಲ್ಲ ಇದು ಬಂದಿಲ್ಲ. ಇದು ನಿಮಗೆ ಸೀಕ್ರೆಟ್. ಅವರೊಳಗಡೆ ನಿಮಗೆ ಬೇಜಾರಿರೋ ಕಾರಣ. ಆಶೀರ್ವಾದ ಬರಲ್ಲ, ಪರಲೋಕಕ್ಕೆ ಹೋಗಲ್ಲ, ನಿತ್ಯ ಜೀವ ಸಿಗಲ್ಲ. ಯಾಕೆ? ಪ್ರಾರ್ಥನೆ ಅಂದ್ರೆ ಇವತ್ತು ತುಂಬಾ ಜನಕ್ಕೆ ಬೇಜಾರಂದ್ರೆ ಪ್ರಾರ್ಥನೆ ಗಮನ ಬರಲ್ಲ. ಆಲ್ಟರ್ನೇಟ್ ಪ್ರೇಯರ್, 1 ನಿಮಿಷ ಪ್ರೇಯರ್, 2 ನಿಮಿಷ ಪ್ರೇಯರ್, ಮನೆಗೋಸ್ಕರ ಪ್ರೇಯರ್, ಪಾಸ್ಟ್ಗೋಸ್ಕರ ಪ್ರೇಯರ್, ಅವ್ರಿಗೋಸ್ಕರ. ನಿನಗೆ ದೇವರ ಮೇಲೆ ಬೇಸರಿಕೆ ಐತೆ. ಓದಿ ರೋಮನ್ಸ್ ಚಾಪ್ಟರ್ 12
12:12, రోమాయిలకు 12:12, రోమర్ 12:12, రోమాన్స్ 12:12. ప్రైజ్ ద లార్డ్. రోమ్ చాప్టర్ 12:12, రోమపుర పత్రిಕೆ 12:12 ಓದಮ್ಮ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನ ನೆನೆಸಿ ಉಲ್ಲಾಸವಾಗಿರಿ, ಉಪದ್ರವದಲ್ಲಿಯೂ ಸೈರಣೆ ಉಳ್ಳವರಾಗಿರಿ. कैसे प्रार्थना करना? बेजार से प्रार्थना मत करो. है मिला नहीं मिला? आशा में आनंदित रहो, हाँ, कलेश मिटते रहो, हाँ, प्रार्थना में नित्य लगे रहो, प्रार्थना में नित्य लगे रहो, बेजार नहीं आना. हमें कन्नड़ में दिया, बेजार से प्रार्थना मत करो, नित्य लगे रहो, बेजार से प्रार्थना मत करो. नित्य लगे रहो. पवित्र लोगों को जो कुछ आवश्यक है, हाँ, वो उसमें उनकी सहायता करो, सहाय करो. बस कमाई में करने में. हाँ, आमेन. वाक्य ಏನು ಹೇಳ್ತದೆ? ವಚನ क्या ಬರ್ತಾರೆ? ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ಹಾಗಾದ್ರೆ ಈ ವಾಕ್ಯ ಪ್ರಕಾರ ಬೇಜಾರಿನ ಕೂಡ ಪ್ರೇಯರ್ ಮಾಡೋರಿದ್ದಾರೆ. ನಿಮ್ಮಲ್ಲಿ ಎಷ್ಟು ಮಂದಿ ಬೇಜಾರ ಪ್ರೇಯರ್ ಮಾಡ್ತೀರಾ? ನಿಮ್ಮಲ್ಲಿ ಎಷ್ಟು ಮಂದಿ ಕುಟುಂಬದಲ್ಲಿ ಬೇಜಾರ ಪ್ರೇಯರ್ ಕೂತ್ಕೊಂಡ್ರೆ? ಯವನಸ್ಥರಲ್ಲಿ ಇದು ಯವನಸ್ಥರಲ್ಲಿ ಜಾಸ್ತಿ ಇದು. ಚಿಕ್ಕ ಮಕ್ಕಳು ಅಮ್ಮ ಅಪ್ಪ ಪ್ರೇಯರ್ ಮಾಡಿದಾಗ ಎಷ್ಟು ಮಂದಿಗೆ ಬೇಜಾರಾಗುತ್ತೆ? ಸರ್, ಯಾವಾಗ್ಲೂ ಪ್ರೇಯರ್ ಮಾಡ್ಬೇಕಾ? ರಾತ್ರಿ ನಮ್ಮ ಮಗನ ರಾತ್ರಿ ನೈಟ್ मुलगा प्रेयर कर दे. मेरा बेटी को सभी लोग प्रेयर करते, डेली ಪ್ರೇಯರ್ ಕರೆದೆ. ಅವ್ರಿಗೆ ಏನಂತ ಗೊತ್ತಿಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ. ಅಮ್ಮ ಬೇಡಮ್ಮ ಪ್ರೇಯರು, ಈಗ ಮಾಡ್ಕೊಂಡ್ ಬಂದ್ರಲ್ಲ ಚರ್ಚಲ್ಲಿ ಹೇಳ್ತಾಳೆ, ಅಲ್ಲೆಲೂಯಾ, ಈಗ ಮಾಡ್ಬಿಟ್ಟು ಬಂದ್ರಲ್ಲ, ಅಲ್ಲೆಲೂಯಾ, 1 hour ಮಾಡಿದೀರಿ ಅನ್ನೋ ಲೆಕ್ಕದಲ್ಲಿ 2 minutes ಪ್ರೇಯರ್ ಮಾಡಿದ್ರಲ್ಲ ಅಂತಾಳೆ. ಅಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅದಂಗೆ ಆ ಮಗುವಲ್ಲಿ ಬೆಳೀತೈತೆ, ಚಿಕ್ಕ ವಯಸ್ಸಿಂದ ಕ್ರಿಯೆ ಮಾಡ್ತಾನೆ. ಅಲ್ಲೆಲೂಯಾ. ಪ್ರಾರ್ಥನೆ ಬೇಡ ಅನ್ಬಾರ್ದು. ನೀನು ಪ್ರಾರ್ಥನೆ ಮಾತ್ರ ಬೇಡ ಅಂದಾಗ ಪ್ರಾರ್ಥನೆ ಎನಿ ಟೈಮ್ ರೆಡಿ ಆಗಿರ್ಬೇಕು. ನಿನಗೆ ಪ್ರಾರ್ಥನೆಗೆ ಬೇಜಾರು ಬರ್ತಾ ಇದೆಯಾ? ಆ ಪ್ರಾರ್ಥನೆ करने के लिए आपको बेजार आ रहे, आपको प्रभु का ऊपर बेजार है. ನಿನಗೆ ದೇವರ ಮೇಲೆ ಬೇಜಾರಿದೆ, ಎನಿ ಟೈಮ್ ನೀನು ಬೇಸರವಿಲ್ಲದಿರ ಪ್ರೇಯರ್ ಮಾಡು. ಆಮೆನ್, ఆమేన్. అన్ని సమయంలో ప్రతి క్షణంలో కూడా నీకి బేజారు అనేది రాకూడదు. హల్లెలూయా, హల్లెలూయా. ఏ పదం సిస్టర్ అది తెలుగులో జోరుగా చెప్పు. విసుకక, కరెక్ట్. హల్లెలూయా, ప్రైజ్ ద లార్డ్. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ, ವಿಸುಕಕ ಪ್ರಾರ್ಥಿಂಚಂడి. विदाउट बिना बेजार से प्रार्थना करो. बिना बेजाराना, बिना बेजार से प्रार्थना करो. बेजार से मत करो, बिना बेजार से. ಬೇಸರವಾಗಿ ಮಾಡಬೇಡಿ, ಬೇಸರ ಇಲ್ದಿರ ಪ್ರೇಯರ್ ಮಾಡಿ. ಹಲ್ಲೆಲೂಯಾ. ನೋಡಿ ವಾಕ್ಯ ಹೇಳ್ತದೆ, ಕ್ರೈಸ್ತರು ದೇವರ ಮಕ್ಕಳು ಬೇಸರವಾಗಿ ಪ್ರಾರ್ಥನೆಯನ್ನಾಗಲಿ, ಪ್ರವಚನವನ್ನಾಗಲಿ, ವಾಕ್ಯವನ್ನಾಗಲಿ, ಸೇವೆಯನ್ನಾಗಲಿ ಮಾಡಬಾರದು. ಕ್ರೈಸ್ತರಿಗೆ ಯಾವುದು ಮುಖ್ಯವಾಗಿ ಇರಬಾರದು ಹೇಳಿ. ಇವಾಗ ನೀವು ಅವಾಗಲೇ ಸ್ಟಾರ್ಟಿಂಗು 10 ನಿಮಿಷ ಹೇಳಿದೆ. क्रिश्चियंस को 2 नहीं रहना. वो कौन सा 2? दोनों एक संदेह ಬೇಜಾರು. ಯಾವುದೇ ಕಾರಣಕ್ಕೂ ನೀವು ಅವಕಾಶ ಕೊಡಬಾರದು ಎರಡಕ್ಕೂ. तुम जागा मत देना इस दोनों को, तुम अवकाश मत देना इस दोनों को. ನೀವು ಅವಕಾಶವನ್ನು ಕೊಡಬೇಡಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಯಾವುದೇ ಕಾರಣಕ್ಕೂ ಇವೆರಡಕ್ಕೆ
ನೀವು ಜಾಗ ಕೊಡಬಾರ್ದು. ಹೋದ ವಾರ ಕೊಟ್ಟಿದ್ದ ಸಂದೇಶ, ಇವತ್ತು ವಾರ ಬರ್ತಾ ಇರೋ ಸಂದೇಶ ಚೆನ್ನಾಗಿ ಗಮನ ಇಟ್ಕೊಳ್ಳಿ. ಆಮೇಲೆ ನಿನ್ನ ಜೀವಿತದಲ್ಲಿ ಕೊರತೆ ಇರ್ಬೋದು, ನಿನ್ನ ಜೀವಿತದಲ್ಲಿ ಸಮಸ್ಯೆ ಇರ್ಬೋದು, ನಿನ್ನ ಜೀವಿತದಲ್ಲಿ ಶೋಧನೆ ಇರ್ಬೋದು, ವ್ಯಾಧಿಯಿಂದ ಬಳಲ್ತಾ ಇರ್ಬೋದು, ಅಸೌಖ್ಯದಲ್ಲಿ ಇರ್ಬೋದು, ನೀನು ದುಃಖದಲ್ಲಿ ಇರ್ಬೋದು. ದೇವರು ಹೇಳ್ತಾ ಇದ್ದಾನೆ, ಬೇಜಾರಾಗೋಣ, ಬೇಜಾರಾಗೋಣ. ಅಲ್ಲೆಲೂಯಾ. ದುಃಖದಲ್ಲಿ ಇರಬೇಡ, ಬೇಸರದಲ್ಲಿ ಇರಬೇಡ, ವೇದನೆಯಲ್ಲಿ ಇರಬೇಡ, ಬೇಸರನೇ ಕೊಡಬೇಡ. ಏನ್ ಪ್ರೇಯರು, ಚರ್ಚ್ಗೆ ಹೋಗ್ಬೇಕು, ವಾರ ವಾರ ಸ್ನಾನ ಮಾಡಬೇಕು, ಎಲ್ಲಾದ್ರೂ ನೀರು ಕಾಯಿಸ್ಬೇಕು, ಅಯ್ಯೋ ಡೈಲಿ ಕುಟುಂಬ ಪ್ರೇಯರ್ ಮಾಡ್ಬೇಕು. ಈ ತರ ಮಾಡಬಾರ್ದು. ಪ್ರೇಯರ್ ಕರೆದ್ರೆ ಎಷ್ಟು ಬೇಜಾರಾಗುತ್ತೆ, ಚರ್ಚಿಗೆ ಬರೋಕ್ಕೆ ಎಷ್ಟು ಬೇಜಾರಾಗುತ್ತೆ, ಭಾನುವಾರ ಎಷ್ಟು ಬೇಜಾರಾಗುತ್ತೆ, कुटुंब प्रेयर कैसे बेजारागुते, फैमिली प्रेयर करने के लिए कितने आदमी को बेजार लगते, चर्च को आने के लिए कितने आदमी को बेजार लगते. आमेन, हालेलुया. बाइबल ओदोदक्के कैसे बेजारागुते, वाक्य केळोदक्के कैसे बेजारागुते. आमेन. ಪಾಸ್ಟ್ ಬುದ್ಧಿ ಮಾತು ಹೇಳುವಾಗ, ಮನೆಯವರು ಬುದ್ಧಿ ಮಾತು ಹೇಳುವಾಗ, ದೇವರ ಬಗ್ಗೆ, ಪ್ರೇಯರ್ ಬಗ್ಗೆ, ವಾಕ್ಯದ ಬಗ್ಗೆ ಎಷ್ಟು ಜನಕ್ಕೆ ಬೇಜಾರಾಗುತ್ತೆ. ಯಾವಾಗಲೂ ನೀನು ದೇವರ ಬಗ್ಗೆ ಹೇಳ್ತೀಯಾ, ಇನ್ನೇನು ಹೇಳ್ಬೇಕು? ಫಿಲಿಂ ಸ್ಟೋರಿ ಹೇಳ್ಬೇಕಾ, ಪಿಕ್ಚರ್ ಆಡ್ಬೇಕಾ, ಇಲ್ಲ ಅಕ್ಕಪಕ್ಕ ಅಕ್ಕ ಮಗು ಅಮ್ಮ ಕಥೆಗಳು ಹೇಳ್ಬೇಕಾ? చెప్పండి. ಅಲ್ಲೆಲ್ಲೂಯಾ ಹೇಳಿ. ಗೊತ್ತಾ, ನೀನು ಯಾವಾಗಲೂ ದೇವರ ಬಗ್ಗೆ ಹೇಳ್ತೀಯಮ್ಮ, ನೀನು ಯಾವಾಗಲೂ ಪ್ರೇಯರ್ ಅಂತೀಯ. ಆಮೆನ್, हालेलुया. प्रार्थना के बेस रहेगा, प्रार्थना करने का समय में बेजार नहीं आना. प्रार्थना ಅಂದ್ರೆ ನಿನಗೆ ಸಂತೋಷ ಆಗಬೇಕು. प्रार्थना बोले तो तुमको बहुत खुश हो जाना. प्रार्थना कर, प्रार्थना में बैठ रहे. हालेलुया. ಅಮ್ಮ ಪ್ರೇಯರ್ करದಾಗ ಯವನಸ್ಥರು ಚರ್ಚ್ करದಾಗ ಯವನಸ್ಥರಿಗೆ ಭಾನುವಾರ ಬಂದ್ರೆ ಬೈಬಲ್ ಓದ್ತಾ ಇದ್ರೆ, ಇಲ್ಲಿ ವಾಕ್ಯ ಹೇಳ್ತಾ ಇದ್ರೆ ಫಾಸ್ಟರು, ಮನೇಲಿ ಬೈಬಲ್ ಓದ್ತಾ ಇದ್ರೆ ಎಷ್ಟು ಬೇಜಾರಿದೆ. ದೇವರು ಜೀವ ಆಗಿದ್ದಾನೆ. ದೇವರು ಏನಾಗಿದ್ದಾನೆ? ಜೀವ. ಇವತ್ತು ಯಾರ್ಯಾರಲ್ಲಿ ಬೇಸಿಗೆ ಇದೆಯೋ, ದೇವ್ರ ಮೇಲೆ ಡೌಟ್ ಇದೆಯೋ, ಸಂದೇಹ ಇದೆಯೋ, ದೇವ್ರು ಮಾಡ್ತಾನಾ, ದೇವ್ರು ತೀರಿಸ್ತಾನಾ, ದೇವ್ರು ಕೊಡ್ತಾನಾ, ದೇವ್ರು ನನ್ನ ಕಣ್ಣೀರು ಒರೆಸ್ತಾನಾ, ದೇವ್ರು ನನ್ನ ಅವಮಾನ ತೆಗಿತಾನಾ, ದೇವ್ರು ನನಗೆ ಉದ್ಯೋಗ ಕೊಡ್ತಾನಾ ಅನ್ನೋ ಡೌಟ್ ನಿನಗೆ ಇರಬಾರ್ದು. ಕೊಡ್ತಾನ ಅಂದ್ರೆ ಕೊಡಲ್ಲ, ಕೊಡ್ತಾರೆ ಅಂದ್ರೆ ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಒಂದು, ದೇವ್ರ ಮೇಲೆ ಬೇಸರ ಕೊಡಬಾರ್ದು. ಎರಡು, ಪ್ರೇಯರಲ್ಲಿ ಬೇಸರ ಬರಬಾರ್ದು. ಇನ್ನೊಂದು ವಾಕ್ಯ ಓದು, ಲೂಕ 18:1. ಸಾರಿ ಬೇಡ, ಫಿಲಿಪಿಯನ್ಸ್ 1:3, ಫಿಲಿಪಿಯನ್ 1:3, ಫಿಲಿಪಿಯರ್ 8:3, ಫಿಲಿಪಿಯನ್ ಚಾಪ್ಟರ್ 1:3, ಫಿಲಿಪ್ಪ ಗ್ರಂಥ 1:3 ಓದಿ. ನಿಮಗೋಸ್ಕರ ದೇವರನ್ನು ಬೇಡಿಕೊಳ್ಳುವ ಎಲ್ಲಾ ಸಮಯಗಳಲ್ಲಿ ಹೆಂಗೆ ಪ್ರೇಯರ್ ಮಾಡಿದಂತೆ, ಹೆಂಗೆ कैसे प्रार्थना किया पौल कैसे प्रार्थना किया. पढ़ो पढ़ो. 1:3. हमारे पिता परमेश्वर और प्रभु यीशु मसीह की ओर से अनुग्रह और शांति तुम्हें मिलती है. 1:3 भैया, फिलिप 1:3, फिलिप 1:3. हालेलुया. జాయ్ అంటే సంతోషంగా, ఏమి ఒక విసుకక, అయ్యో ప్రార్థించాలనే, దేవుని దగ్గర మాట్లాడాలనే, అర్ధ గంట, 1 hour, హాఫ్ డే, సండే 3 hours, ಅಯ್ಯೋ ಅಯ್ಯೋ ಅಯ್ಯೋ. ಎಷ್ಟು ಮಂದಿಗೆ ಆ ತರ ಇದೆ. ಪೌಲ ಹೆಂಗೆ ಪ್ರೇಯರ್ ಮಾಡೋದಂತೆ, ನಿಮ್ಗೋಸ್ಕರ ಎಲ್ಲ ಪ್ರೇಯರ್ ಮಾಡುವಾಗ, ನಿಮ್ ಚರ್ಚ್ಗೆಲ್ಲ ಪ್ರೇಯರ್ ಮಾಡುವಾಗ ಪಡೋದ
1:3 हाँ पढ़ो सिस्टर। मैं जब जब तुम्हें स्मरण करता हूँ, जब जब तुम स्मरण करता हो तब तब अपने परमेश्वर का धन्यवाद करता हूँ। तब तब परमेश्वर का मैं धन्यवाद करते हैं। कैसे कर रहे हैं प्रार्थना? खुशी से कर रहे। देखो ಸಂತೋಷವಾಗಿ ಮಾಡ್ತಾ ಇದ್ದಾರೆ ನೋಡಿ ಪ್ರಾರ್ಥನೆಯನ್ನ। हमें बहुत खुशी से प्रार्थना कर रहे। पौल प्रार्थना में इसको ಬೇಜಾರೇ नहीं लगते। ಪ್ರಾರ್ಥನೆ ಅಂದ್ರೆ ಅವರಿಗೆ ಬೇಜಾರೇ ಇಲ್ಲ, ಸಂತೋಷವಾಗಿ ಯಥಾರ್ಥವಾಗಿ ಬೇಸರವಿಲ್ಲದೆ। ಆಮೆನ್। ನಿಮ್ಮಲ್ಲಿ ಎಷ್ಟು ಮಂದಿಗೆ ಬೇಜಾರಾಗಿದೆ? ನಿಮ್ಮಲ್ಲಿ ಎಷ್ಟು ಮಂದಿ ಬೇಜಾರಾಗಿದ್ದೀರಾ? ಇವತ್ತು ನಿಮ್ಮನ್ನ ಆ ಬೇಸಿಗೆ ಬಿಟ್ಟೋಗಿ आज वो बेजार आपको छोड़ के चले जाओ जाना। एनी टाइम ತಯಾರಿ ರೆಡಿ ಆಗಿರ್ಬೇಕು। ಪ್ರಾರ್ಥನೆ ಅಂತಲ್ಲ, ಚರ್ಚ್ ಬರ ಕೂಡ ಎಲ್ಲದಕ್ಕೂ वाक्य ಕೇಳೋದಕ್ಕೂ ಬೇಜಾರಿರಬಾರ್ದು। ನಿನ್का वचन सुनने के लिए बेजार नहीं आना, चर्च आने के लिए बेजार नहीं आना, फैमिली प्रेयर में बेजार नहीं आना, चर्च एक्टिविटीज में बेजार नहीं आना, सेवा करने के लिए बेजार नहीं आना, सेवे ಮಾಡೋದು ಕೂಡ ಬೇಸರಿಕೆ ಬರಬಾರದು। ಆಮೆನ್, ಹಲ್ಲೆಲೂಯಾ। ಸೈತಾನ ಭಲೆ ಕ್ರಿಮಿನಲ್, ಭಲೆ ಟೆಕ್ನಿಕಲ್, ಭಲೆ ಆದವನವನು, ಜಾಗ್ರತೆ। ಸೈತಾನ ಸಾಧಾರಣದವನಲ್ಲ, ಹಂಗಂತೇಳಿ ದೇವರಿಗಿಂತ ಶಕ್ತನಲ್ಲ। ಆಮೆನ್, ದೇವದೂತನಷ್ಟೇ ಅವನು। ಅವನ ಹತ್ರ ನೀನು ಎಷ್ಟು ಹುಷಾರಾಗಿರ್ಬೇಕಂದ್ರೆ, ನಿನ್ನ ಒಳಗಡೆ ಬೇಸಿಗೆಯನ್ನು ತುಂಬಿಟ್ಟು ನಕ್ಕೊಂಡು ಕುತ್ಕೊಂತಾನೆ। ಆ ಬೇಸಿಗೆ ನಿನಗೆ ಏನ್ ತರಿಸುತ್ತೆ ಗೊತ್ತಾ? ಕೋಪ ತರಿಸುತ್ತೆ। ಆ ಕೋಪದಿಂದ ನಿನಗೇನ್ ಬರ್ತದೆ ಗೊತ್ತಾ? ಬೇಸಿಗೆ ಮಾತುಗಳು ಬರಕ್ ಸ್ಟಾರ್ಟ್ ಆಗ್ತದೆ। ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಸೈತಾನ ಏನ್ ಮಾಡ್ತಾನೆ ಗೊತ್ತಾ? ನೋಡು ನೋಡು ಬೇಜಾರಾಗ್ತಾ ಇದ್ದಾಳೆ ಹೆಂಗೆ, ನೋಡು ಬೇಜಾರಾಗ್ತಾ ಇದ್ದಾನೆ ಹೆಂಗೆ, ನೋಡು ನೋಡು ಪ್ರೇಯರ್ ಬೇಜಾರ್ ಮಾಡ್ಕೊಂತಾ ಇದ್ದಾನೆ, ನೋಡು ನೋಡು ಚರ್ಚ್ಗೆ ಬರೋದಕ್ಕೆ ಬೇಜಾರ್ ಮಾಡ್ಕೊಂತಾ ಇದ್ದಾನೆ, ಚರ್ಚ್ಗೆ ಹೋಗೋದಕ್ಕೆ, ನೋಡು ವಾಕ್ಯ ಕೇಳೋದಕ್ಕೆ ಬೇಜಾರ್ ಮಾಡ್ಕೊಂತ, ನೋಡು 5 ನಿಮಿಷ ವಾಕ್ಯ ಲೇಟ್ ಆಗಿದ್ದ ಈ ಪಾಸ್ಟರ್ ಎಷ್ಟೊತ್ತು ಹೇಳ್ತಾನೆ, ಎಷ್ಟೊತ್ತು ಇಷ್ಟೊತ್ತು ಹೇಳ್ಬೇಕಾ? 5 मिनट वचन ज्यादा हुआ तो कितने घंटा बोलते पास्टर? ये बेजार है। हमें देवर मात्र मात्र खुशी पड़ो। प्रभु का बात कोई बताने को संतोष से ले लो। बेजार से चर्च को आ रहे, बेजार से बाइबल पढ़ रहे, बेजार से वचन पढ़ रहे, बेजार से वचन सुन रहे, बेजार से प्रार्थना कर रहे, बेजार से प्रभु का पास गाते हैं, तुमको जो कुछ नहीं मिलेगा। ನೀವು ಬೇಸರವಾಗಿ ಪ್ರೇಯರ್ ಮಾಡೋದು, ಬೇಸರವಾಗಿ ಚರ್ಚಿಗೆ ಬರೋದು, ಬೇಸರವಾಗಿ ವಾಕ್ಯ ಕೇಳೋದು, ಬೇಸರವಾಗಿ ಆರಾಧನೆ ಮಾಡೋದು, ಬೇಸರವಾಗಿ ನೀವು ದೇವರನ್ನ ಸೇವಿಸಿದ್ರೆ ದೇವರ ಹತ್ರ ಏನೂ ಸಿಗಲ್ಲ। हालेलुया। बेजार से आराधना नहीं करना, बेजार से हाथ नहीं बजाना, बेजार से गाना नहीं गाना। ನೀವು ಬೇಸರವಾಗಿ ಕೈ ಕಟ್ಟೋದು, ಬೇಸರವಾಗಿ ಆಡಾಡೋದು, ಬೇಸರವಾಗಿ ಆರಾಧನೆ ಮಾಡೋದು ದೇವರು ಇಷ್ಟಪಡಲ್ಲ। ನೀನು ಸಂತೋಷವಾಗಿ ಆಡಾಡಬೇಕು, ನೀನು ಸಂತೋಷವಾಗಿ ಪ್ರೇಯರ್ ಮಾಡಬೇಕು, ನೀನು ಸಂತೋಷವಾಗಿ ಕೈ ತಟ್ಟಬೇಕು, ನೀನು ಸಂತೋಷವಾಗಿ ಆರಾಧನೆಯನ್ನು ನಡೆಸಬೇಕು, ಮಾಡಬೇಕು। ನಿನಗೆ ಬೇಸರಿಕೆ ಇದೆ, ಸುಮ್ಮನೆ ಯಾರಿಗೋಸ್ಕರನೋ ಗಂಡನಿಗೋಸ್ಕರನೋ ಹೆಂಡತಿಗೋಸ್ಕರ ನೀನು ಮಾಡ್ತಾ ಇದೀಯಾ? ದೇವರನ್ನ ಪ್ರಶ್ನಿಸ್ತಾ ಇದೀಯಾ? ನಿನಗೆ ದೇವರ ಮೇಲೆ ಕೋಪ ಇದೆ, ದೇವರ ಮೇಲೆ ಬೇಸರಿಕೆ ಇದೆ, ಅವ್ರಲ್ಲೇ ನಿನ್ನ ಬಾಯಲ್ಲಿ ಅಂತ ಮಾತುಗಳು ಬಂತಂದ್ರೆ ಅದು ಕೇಳುವಾಗಲೇ ನಿನ್ನಲ್ಲಿರೋ ಮಹಿಮೆ ಹೊರಟೋಗುತ್ತೆ, ನಿನ್ನಲ್ಲಿರೋ ರಕ್ಷಣೆ ಲಾಸ್ ಆಗುತ್ತೆ, ನಿನ್ನಲ್ಲಿರೋ ನಂಬಿಕೆ ಒಡೆದೋಗುತ್ತೆ। ನೀನೇನ್ ಅಪನಂಬಿಕೆ ಮಾತುಗಳಾಡ್ತೀಯೋ, ನೀನೇನ್ ಕಠಿಣವಾದ ಮಾತುಗಳಾಡ್ತೀಯೋ, ನೀನೇನ್ ಬೈಬಲ್ಗೆ ದೇವರಿಗೆ ವಿರೋಧವಾಗಿ ಬೇಸರವಾಗಿ ಮಾತಾಡ್ತೀಯೋ, ನಿನ್ನ ಅಪನಂಬಿಕೆ ಹೆಚ್ಚಾಗ್ತದೆ। ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್।
ಓದಿ John chapter 4:9, Jonah chapter 4:9, ಯೋನಾ 4:9, ಯೋನಾ ಗ್ರಂಥ 4:9, ಯೋನಾ ಗ್ರಂಥ 4:9 ಓದಿ. ಯೋನಾ ಗ್ರಂಥ 4:9, परमेश्वर ने ಜಾನ್ 9 ಸಿಸ್ಟರ್, ಯೋಹನ್ನ 9, ಯೋನಾ. परमेश्वर ने हाँ योना से कहा, हाँ तेरा क्रोध हाँ जो रेंट के पेड़ के कारण भड़का है, हाँ क्या वह उचित है? हम्म उसने कहा, हम्म हाँ, मेरा हम्म जो क्रोध हम्म भड़का है हम्म। वह अच्छा ही है, हम्म। पर क्रोध के मार्ग में मरना भी अच्छा होता। मरना भी अच्छा नहीं होता, अच्छा होता, सॉरी, ಪ್ರೈಸ್ ದ ಲಾರ್ಡ್. ಓದಿ ಒಬ್ರು ಕನ್ನಡದಲ್ಲಿ ಕೂಡ. ಆಗ ದೇವರು ಆ ನೀನು ಆ ಆ ಸರಿಯೋ ಎಂದು ಕೇಳಲು ಯೋನನು ಮರಣವಾಗುವಷ್ಟು ಸಿಟ್ಟುಕೊಳ್ಳುವುದು ಸರಿಯೇ ಎಂದು ಉತ್ತರ ಕೊಟ್ಟನು. ವಾಕ್ಯ ಕೇಳಿದ್ರೆ ಎಲ್ಲರೂ ಯಾರ ಮೇಲೆ ಬೇಜಾರಾಗ್ತಾ ಇದ್ದಾನೆ ಯೋನಾ? किसी के ऊपर जोना गुस्सा आ रहे, बेजार आ रहे, गुस्सा भी आया, बेजार भी आया, प्रभु का ऊपर गुस्सा लग रहे. क्यों? वो निनिवे वाले को सेव कर दिया, वो नहीं मरा, वो अच्छा हो गया, ठीक हो गया, इसको पनिशमेंट नहीं दिया, इसको मरण नहीं दिया, इसको ऊपर गुस्सा नहीं दिखाया. ಸೋನೆ ಗಿಡಕ್ಕಾಗಿ ನೀರು ಇರಲಿಲ್ಲ, ನೀನು ಅದನ್ನ ಬೆಳೆಸಲಿಲ್ಲ, ನೀನು ಅದಕ್ಕೆ ಚಪ್ರ ಆಗಲಿಲ್ಲ. ಒಂದೇ ಕ್ಷಣದಲ್ಲಿ ಅದು ಬೆಳೆದು ಸುಟ್ಟೋಯ್ತು, ಅದು ಬತ್ತಿ ಹೋಯ್ತು. ಈ 1,20,000 ಜನ ನನ್ನ ಕೈ ನಿರ್ಮಾಣ, ನನ್ನ ಕೈ ಸೃಷ್ಟಿ, ಅವ್ರು ಹೆಂಗೆ ನಾನು ಒಂದೇ ಕ್ಷಣ ಸಾಯಿಸ್ಲಿ? ಎಡ ಬಲಗೈಗೆ ವ್ಯತ್ಯಾಸ ಅರಿಯದವರು. ಕೆಳಗಡೆ ವಾಕ್ಯ ನೋಡ್ಕೊಳ್ಳಿ, ನೀಚೆ ವಚನ ಮಿಲ್ಕೆ ಬೇಕು, ಲಾಸ್ಟ್ ತಕ್ ಎಂದವರೆಗೂ ನೋಡ್ಕೊಳ್ಳಿ ಆ ವಾಕ್ಯನ. ದೇವ್ರ ಮೇಲೆ ಬೇಜಾರಾಗ್ತಾ ಇದ್ದಾನೆ, ಸೋರೆ ಗಿಡದ ಮೇಲೆ ಬೇಜಾರಾಗ್ತಾ ಇದ್ದಾನೆ, ಉಳಿದ ಮೇಲೆ ಬೇಜಾರಾಗ್ತಾ ಇದ್ದಾನೆ. ಅವನಿಗೆ ಬಿಸಿಲು ಹೊಡೆದಾಗ ಮೂರ್ಛೆ ಹೋದ. ವಾಕ್ಯ ಮೇಲೆ ಕೆಳಗೆ ಓದ್ಕೊಳ್ಳಿ, ಇನ್ನು ಸ್ವಲ್ಪ नीचे ऊपर पढ़ो इस वचन. प्रभु का ऊपर गुस्सा आया इसको, प्रभु का ऊपर बेजार आया योना को, प्रभु का ऊपर योना बहुत बेजार लगा इसको. हालेलुया. ಯೋನನಿಗೆ ದೇವರ ಮೇಲೆ ಬೇಸಿಗೆ ಬಂತು, ಸ್ವರೆ ಗಿಡದ ಮೇಲೆ ಕೋಪ ಬಂತು. ಸಿಟ್ಟಾಗೋ ತರ ಕೋಪ, ಮರಣವಾಗೋ ತರ ಕೋಪ, ಮರಣ का गुस्सा आया इसको. ಸಾವು ತರ ಮರಣ ಬರೋ ತರ ಎಷ್ಟು ಜನ ಕೋಪ ಮಾಡ್ಕೊಂತೀರಾ? ತುಂಬಾ ಚೀರಾಡ್ತೀರಾ? ಏನ್ ಕೊಡ್ತದೆ ಅಂತ ಹೇಳ್ತಾ ಇದೆ ವಾಕ್ಯ. ಎಚ್ಚರಿಕೆ, ಮರಣವಾಗುವಷ್ಟು ಕೋಪ. ನೋಡಿ ನೋಡಿ ನೋಡಿ, ಕೋಪ ನಿನಗೆ ಮರಣವನ್ನ ಕೊಡ್ತಾ ಇದ್ದಂತೆ, ಕೋಪ ನಿನಗೆ ನರಕವನ್ನ ಕೊಡ್ತಾ ಇದ್ದಂತೆ. गुस्सा आपको मरण देते बोल रहे देखो, गुस्सा आपको नरक देते बोल रहे देखो. बेजार लग रहे, योना को बेजार लगा. किसी का ऊपर? प्रभु का ऊपर. किसी का ऊपर? इस क्या बोलते सिस्टर हिंदी में? सब्जी को, इधर एक सब्जी दिए, देखो सब्जी का पेड़ दिया. रेड का पेड़ है। हाँ, पेड़ नहीं एक्चुअली, जैसे रहेगा. रेड का पेड़ है। हाँ, पेड़ का रेड रेड. हाँ, हालेलुया, यस, प्राइज द लॉर्ड. बेजार क्यों आया? प्रभु के ऊपर इसको गुस्सा आ गया, बेजार हो गया. ಯಾಕೆ ಅವನಿಗೆ ಬೇಸರಿಕೆ ಬಂತಂದ್ರೆ, ಇವನ್ನ ಕಾಪಾಡ್ಬಿಟ್ನೆ, ಇವ್ರು 1,20,000 ಜನ ಸತ್ತೋಗಿಲ್ವೇ? ದೇವ್ರ ಮೇಲೆ ಬೇಸರಗೊಳ್ತಾ ಇದ್ದಾನೆ. ಕಡೆಗೆ ಯೋನ ಸಾಧಾರಣೆ ಆಗಲಿಲ್ಲ, ಹಂಗೆ ಹೋಗ್ಬಿಟ್ಟ. ಅವನು ರಿಪೆಂಟನ್ನೇ ಆಗಿಲ್ಲ, ಅವನ ಕೋಪನೇ ಇಲ್ದಿಲ್ಲ, ಅವನ ದೇವ್ರ ಮೇಲೆ ಬೇಸಿಗೆನೇ ಹೋಗಿಲ್ಲ. ದೇವ್ರನ್ನ ಕಾಪಾಡ್ಬಿಟ್ಟ, ದೇವ್ರನ್ನ ಕಾಪಾಡ್ಬಿಟ್ಟ. ದೇವ್ರು ಸಾಯಿಸೋನಲ್ಲ ಯಾವತ್ತೂ ಅಷ್ಟೇ. कभी भी प्रभु किसी को मरण देने वाला नहीं है. वो सोच रहे
योना सोच रहे इसको मरण देना, प्रभु सोच रहे इसको कभी भी सेव करना. ಆಮೆನ್. ಹೇಗಾದ್ರೂ ಮಾಡಿ ಅವನ್ನ ಕಾಪಾಡಬೇಕಂತ ದೇವರು ಕೊಟ್ಟಾಟ. ಇವನಿಗೆ ಏನಂದ್ರೆ ಅವ್ರು ಬದುಕಬಾರ್ದು, ಅವ್ರು ಸಾಯ್ಬೇಕು, ಅವ್ರು ಚೆನ್ನಾಗಿರ್ಬಾರ್ದು, ಅವ್ರ ಮೇಲೆ ಬೆಂಕಿ ಗಂಧಗಳು ದೇವರು ಸುರಿದು ಅವರನ್ನ ನಿನಿವೆ ಪಟ್ಟಣವನ್ನ ಸುಟ್ಟಾಕ್ಬಿಡ್ಬೇಕು. ಈ ವಚನ ತುಂಬಾ अच्छे से ठीक से पढ़ो. ಚೆನ್ನಾಗಿ ವಾಕ್ಯವನ್ನ ಮೇಲೆ ಕೆಳಗೆ ಓದ್ಕೊಳ್ಳಿ. ಯೋನನಿಗೆ ದೇವರ ಮೇಲೆ ಕೋಪ ಬಂದಿದೆ. ಯೋನನಿಗೆ ದೇವರ ಮೇಲೆ ಬೇಸರಿಕೆ ಬಂದಿದೆ. ನಿಮ್ಮಲ್ಲಿ ಎಷ್ಟು ಮಂದಿಗೆ ದೇವರ ಮೇಲೆ ಬೇಸರಿಕೆ ಇದೆ? ನಿಮ್ಮಲ್ಲಿ ಎಷ್ಟು ಮಂದಿಗೆ ಪಾಸ್ಟ್ಗೋಸ್ಕರ ಚರ್ಚೆಗೆ ಬರ್ತೀರಾ? ನಿಮ್ಮಲ್ಲಿ ಎಷ್ಟು ಮಂದಿಗೆ ಮನೆಯವ್ರಿಗೋಸ್ಕರ ಚರ್ಚೆಗೆ ಬರ್ತೀರಾ? ನಿಮ್ಮಲ್ಲಿ ಎಷ್ಟು ಮಂದಿ ಮನೆಯವ್ರಿಗೋಸ್ಕರ ಪ್ರೇಯರ್ ಮಾಡ್ತೀರಾ? ಮನುಷ್ಯರ ಮುಖ ನೋಡಿ ಪ್ರೇಯರ್ ಮಾಡೋರು ಎಷ್ಟು ಜನ ಇದ್ದೀರಾ? ಮನುಷ್ಯರ ಮುಖ ನೋಡಿ ಚರ್ಚೆಗೆ ಬರೋರು ಎಷ್ಟು ಜನ ಇದ್ದೀರಾ? ನಿನಗೆ ದೇವರ ಮೇಲೆ ಬೇಸರಿಕೆ ಬರ್ತದೆ. ನಿನ್ನ ದೇವರಾದ ಕರ್ತನನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಮನಸ್ಸಿನಿಂದಲೂ ಸೇವಿಸಬೇಕು. आमेन. आपका प्रभु परमेश्वर को पूरा मन से, पूरा बल से, पूरा प्यार से, पूरा मन से प्रभु को आराधना करना. सॉरी, ನಿಮ್ಮಲ್ಲಿ ಎಷ್ಟು ಮಂದಿಗೆ ಆ ತರ ಇದೆ? ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ. ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯಾರೇ ಇನ್ನು ಮೇಲೆ ವಾಕ್ಯ ಕೇಳಿದಲ್ಲ, ವಚನ ಕೊಡ್ತಾ ಇದ್ದಾನಲ್ಲ, ಬೇಸರಿಕೆ ಮಾತ್ರ ಬರಬಾರದು. ಓದಿ ದಾವಿದ ಇದರಲ್ಲಿ, ದಾವಿದನ ಕೀರ್ತನೆಗಳು 77:2, ದಾವಿದನ ಕೀರ್ತನೆಗಳು 77:1 6 ಓದ್ಕೊಳ್ಳಿ. Psalm 77:2. हमें भजन संगीत 70:7 2 वचन से पूरा पढ़ो. 1 से 6 वचन तक देखो. ಇಕ್ಕಟ್ಟಿನಲ್ಲಿ ಸ್ವಾಮಿಯನ್ನು ಕರೆದೆನು, ಬೇಸರವಿಲ್ಲದೆ ಇರುಳೆಲ್ಲ ಕೈ ಒಡ್ಡಿಕೊಂಡೇ ಇದ್ದೆನು. ನನ್ನ ಮನಸ್ಸು ಶಾಂತಿ ಹೊಂದಲಲ್ಲದೆ ಇದ್ದು ದೇವರನ್ನು ಸ್ಮರಿಸುವೆನು, ಹಂಬಲಿಸುವೆನು. ನಾನು ರೆಪ್ಪಗಳನ್ನು ಹಚ್ಚದಂತೆ ಮಾಡಿದಿ, ತಲೆಮಾರುಗಳನ್ನು ಮಾತನಾಡದೇ ಇದ್ದೆನು. ಹಳೆಯ ದಿನಗಳನ್ನು, ಪುರಾತನ ವರ್ಷಗಳನ್ನು ಯೋಚಿಸಿದೆನು. ನಾನು ರಾತ್ರಿಯಲ್ಲಿ ಮಾಡುತ್ತಿದ್ದ ಗಾನವನ್ನು ನೆನೆಸಿಕೊಳ್ಳುವೆನು, ನನ್ನ ಆಂತರ್ಯದಲ್ಲಿ ಮಾತಾಡಿಕೊಳ್ಳುವೆನು ಅಂದುಕೊಂಡು ಮನಸ್ಸಿನಲ್ಲಿ ವಿಚಾರಿಸಿಕೊಂಡದ್ದು ಏನೆಂದರೆ, ಕರ್ತನು ಸದಾ ಕಾಲಕ್ಕೂ ಬಿಟ್ಟೇ ಬಿಡುವನು. बता बेसिक के दावीद को बेजार आया. किसने वचन है ना? 7 वचन में बेजार आया. देखो दावीद को डाउट आया. देखो प्रभु का ऊपर दावीद को बेसिक के ಬರ್ತಾ ಇದೆ ನೋಡಿ. ಆತನು ಪುನಃ ಪ್ರಸನ್ನನಾಗುವುದಿಲ್ಲವೋ, ತಿರ್ಗಾ ನನಗೆ ದೇವರು ದರ್ಶನ ಕೊಡಲ್ಲ. फिर भी प्रभु मेरे को दर्शन नहीं देते, आशीष करने के लिए भूल गया. ಆತನ ಕೃಪಾ ವಾತ್ಸಲ್ಯವು ನಿಂತೋಯ್ತಾ? ಕೃಪಾ ವಾತ್ಸಲ್ಯ ಸ್ಟಾಪ್ ಆಗೋಯ್ತಾ? ದೇವರ ಶಕ್ತಿ ಪವರ್ ಹೋಗ್ಬಿಡ್ತಾ? ದೇವರ ಆಶೀರ್ವಾದ ಮಾಡೋದನ್ನ ಮರೆತು ಬಿಟ್ಟ? ದೇವರು ನನ್ನನ್ನ ಆಶೀರ್ವಾದ ಮಾಡಿಲ್ಲ, ಪವರ್ ಇಲ್ವಾ, ಆಶೀರ್ವಾದ ಇಲ್ವಾ ದೇವರ ಹತ್ರ? ಆಮೇಲೆ ಆತನ ವಾಗ್ದಾನ ಎಂದೆಂದಿಗೂ ಬಿದ್ದೇ ಹೋಯಿತು, ಬಿದ್ದೋಯ್ತಾ? देव वाग्दान सुल्लाइता? प्रभु का वाग्दान झूठ हो गया, पावर कम हो गया, स्टॉप हो गया. ದೇವರು ದಯವಿಡಲಿಕ್ಕೆ ಮರೆತು ಬಿಟ್ನ. ಆಮೇಲೆ ಕೋಪದಿಂದ ತನ್ನ ಕರುಳುಗಳನ್ನು ಬಿಟ್ಟಿದ್ದಾನೋ. ಮತ್ತು ನಾನು ಅಂದುಕೊಂಡದ್ದೇನೆಂದರೆ, ಹೀಗೆ ನೆನೆಸುವುದು ನನ್ನ ಬಲಹೀನತೆ. ಈ ತರ ಬೇಜಾರಾಗೋದು ನನ್ನ ವೀಕ್ನೆಸ್. ಎಲ್ಲರೂ ಹೇಳಿ ವೀಕ್ನೆಸ್ ಅಂತ. ದೇವರನ್ನ ಬೇಸರ ಮಾಡ್ಕೊಳ್ಳೋದೇನಂತೆ? ವೀಕ್ನೆಸ್. ಹಲ್ಲೆಲೂಯಾ. ಫಸ್ಟ್ 2ನೇ ವಚನದಲ್ಲಿ ಹೇಗಂತೆ? ಬೇಸರವಿಲ್ಲದೆ. ಅಲ್ಲಿದೆ ನೋಡು ಬೇಜಾರಂತ. 2ನೇ
मानोने नहीं पूरा प्रेयर किया, बेजार नहीं आया। करके 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 बेजार आ गया। ಪ್ರಾರ್ಥನೆ ಮಾಡ್ತಾ 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 ದೇವ್ರು ಕಾದು ಕಾದು ಆಶೀರ್ವಾದ ಮಾಡಿಲ್ಲ, ಟೈಮ್ ಬಂದಿಲ್ಲ, ದೇವ್ರ ಆಶೀರ್ವಾದ ಮಾಡಿಲ್ಲ. ದೇವ್ರು ಆಮೇಲೆ ಕೊಡ್ತಾರೆ ತಿರ್ಗ ನಂಬಿಕೆ ಮಾತುಗಳಾಡ್ತಾನೆ. ಕೆಳಗಡೆ 8ನೇ ವಚನ 9ನೇ ವಚನ 10ನೇ ವಚನ ನೋಡಿದ್ರೆ ನಂಬಿಕೆ ಮಾತುಗಳಾಡ್ತಾನೆ ಅದೇ ಮನುಷ್ಯ. ಆಮೇಲೆ ವಿಶ್ವಾಸ का बात करते, बेजार छोड़ देगा वो. ಬೇಸರದಿಂದ ಪ್ರೇಯರ್ ಮಾಡೋಣ. ಫಸ್ಟ್ ಬೇಜಾರೇ ಆಗಿಲ್ಲ ಅವನ ಪ್ರೇಯರ್ಗೆ. ಆದ್ರೆ ದೇವರು ನನ್ನ ಮರೆತು ಬಿಟ್ನ. ನೀನೇನ ನಂಬಿದ್ಯಾ? ನಿನ್ನ ಮನಸ್ಸೇನ ನಂಬಿದ್ಯಾ? ನಿನ್ನ ಹೃದಯ ಏನಾದ್ರೂ ಹಂಗಿದ್ಯಾ? ನಿನ್ನ ಒಳಗಡೆ ಏನಾದ್ರೂ ಅಂತ ಕಳವಳ ಇದೆಯಾ? ನಿನ್ನೆಲ್ಲಂತ ಬೇಸಿಗೆ ಏನಾದ್ರೂ ಇದೆಯಾ? ಮೈ ಡಿಯರ್ ಬ್ರದರ್, ಮೈ ಡಿಯರ್ ಸಿಸ್ಟರ್, ನನ್ನ ಪ್ರೀತಿಯ ಸಹೋದರ ಸಹೋದರಿ, मेरा प्यार से भाई बहन, तुम्हारा अंदर ऐसे बेजार है, प्रभु को बेजार नहीं होना. प्रभु को बेजार मत रखो. आदमी बोलते, औरत बोलते, बच्चे बोलते, बेटी बोलते, बेटा बोलते, आदमी लोग बोलते, बाहर आदमी भी बोलते, मेरा को बेजार मत करो. आज प्रभु आपको बता रहे, मेरा को बेजार मत करो. ದೇವ್ರು ಹೇಳ್ತಾ ಇದ್ದಾರೆ, ನನ್ನನ್ನು ಬೇಸರ ಮಾಡಬೇಡ. ಏನಂತ ಇದ್ದಾನೆ ದೇವ್ರು ನಿನ್ನ ಹತ್ರ, ನನ್ನ ಹತ್ರ, ನಿನಗೂ ನಮ್ಗೆ ಏನ್ ಹೇಳ್ಕೊಡ್ತಾ ಇದ್ದಾನೆ ದೇವ್ರು? प्रभु आपका मेरे को क्या बता रहे? बेजार मत करो मेरे को. प्रभु बोल रहे बेजार मत करो, ಬೇಸರಿಕೆ ಮಾಡಬೇಡ ನನ್ನನ್ನ, ನಿನಗೆ ಆಶೀರ್ವಾದಕ್ಕೆ ತಡೆ. ನಿಮ್ ತಾಯಿ ಹೇಳಲ್ವಾ ಬೇಜಾರ್ ಮಾಡಬೇಡ ನನ್ನ? ನೀನ್ ಬೇರೆಯವ್ರಿಗೆ ಹೇಳ್ತೀಯಲ್ಲ ಬೇಜಾರ್ ಮತ್ ಕರೋ, ನೀನ್ ಹೇಳ್ತೀಯಲ್ವಾ ನೋಡು ನನ್ನ ಬೇಜಾರ್ ಮಾಡಬೇಡ. ಮಗ ಹೇಳ್ತಾಳೆ, ಮಗಳು ಹೇಳ್ತಾಳೆ, ಗಂಡ ಹೇಳ್ತಾನೆ, ಹೆಂಡತಿ ಹೇಳ್ತಾರೆ ಬೇಜಾರ್ ಮಾಡಬೇಡ. ಅಪ್ಪ ಹೇಳ್ತಾರೆ, ಅಮ್ಮ ಹೇಳ್ತಾರೆ, ತಂಗಿ ಹೇಳ್ತಾರೆ, ತಮ್ಮ ಹೇಳ್ತಾರೆ ಬೇಜಾರ್ ಮಾಡಬೇಡ. ನೀನು ಕೂಡ ಹೇಳ್ತೀಯ ಬೇಜಾರ್ ಮಾಡಬೇಡ. आप भी बोलते बहुत बार मेरे को बेजार मत करो. तुम करना, तुम कर सकता. प्रभु को मन नहीं, प्रभु को दिल नहीं, ದೇವರಿಗೆ ಮನಸ್ಸಿಲ್ವಾ, ದೇವರಿಗೆ ಹೃದಯ ಇಲ್ವಾ? ಬೇಜಾರು ಮಾಡಿದ್ರೆ ಏನಾಗುತ್ತೆ? ದೇವರಿಗೆ ಬೇಸರಿಕೆ ಆಗುತ್ತೆ. ಬೇಸರಿಕೆ ಬೇಡ, ಬೇಸರ ಮಾಡ್ಕೋಬೇಡ. बेजार नहीं आना. हमें बेजार आए तो तुमको बेजार मिलने तो बहुत कष्ट हो जाएगा. हालेलुया. ಬೇಸರಿಕೆ ಮಾಡ್ಕೋಬೇಡ. ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಲ್ಲಿ ಓದ್ಕೊಳ್ಳಿ, ಅದು ಕೀರ್ತನೆಗಳು ಪೂರ್ತಿ 77. आप घर में जाके 77 पूरा पढ़ो. पहले अच्छा से भरोसे से प्रार्थना किया, फिर बाद में डाउट किया, फिर भी विश्वास से प्रार्थना कर रहे हो. आमीन. सेंटर में बेजार हो गया, सेंटर में 7 वचन में 8 वचन में बेजार हो गया, फिर 9 वचन से विश्वास से भरोसे से प्रार्थना कर रहे. ನಿಮ್ಮ ಮನೆಗೆ ಓದ್ಕೊಳ್ಳಿ ಆ ಅಧ್ಯಾಯವೆಲ್ಲ. ಫಸ್ಟ್ ನಂಬಿಕೆಗೆ ಪ್ರಾರ್ಥನೆ ಮಾಡ್ತಾನೆ. 7-8ನೇ ವಚನದಲ್ಲಿ ಬೇಸರ ಮಾಡ್ಕೊತಾನೆ. 9ನೇ ವಚನದಿಂದ ನಂಬಿಕೆ ಮಾತುಗಳನ್ನು ಆಡ್ತಾನೆ. ಆ ಕೀರ್ತನಗಾರನು इस संगीत वाला विश्वास बात करते. प्रेज़ द लॉर्ड. हालेलुया. सौल देवर मेरे बेजारादा. सौल प्रभु का ऊपर बेजार हो गया, उसका फैमिली फुल कोलैप्स हो गया. ಸೌಲ ದೇವರ ಮೇಲೆ ಬೇಸರಗೊಂಡ, ಅವನ ಕುಟುಂಬವೆಲ್ಲ ನಿರ್ವಂಶ ಆಗೋಯ್ತು. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರು ನಿನ್ನ ಹತ್ರ ಬೇಸರಿಕೆ ಅನ್ನೋದೇ ಇರಬಾರ್ದು. ನಿನಗೂ ಓನರ್ಗೂ ಬೇಸರಿಕೆ ಇದ್ರೆ ಏನಾಗುತ್ತೆ? ನಿನಗೂ ಗಂಡನಿಗೂ ಬೇಸರಿಕೆ ಇದ್ರೆ ಏನಾಗುತ್ತೆ? ನಿನಗೂ ಹೆಂಡತಿಗೂ ಬೇಸರಿಕೆ ಇದ್ರೆ ಏನಾಗುತ್ತೆ? ನಿನಗೂ ಮಕ್ಕಳಿಗೂ ಬೇಸರಿಕೆ ಇದ್ರೆ ಏನಾಗುತ್ತೆ? ನಿನಗೂ ಅಕ್ಕಪಕ್ಕ ಮನೆಯವರಿಗೆ ಬೇಸರಿಕೆ ಇದ್ರೆ ಏನಾಗುತ್ತೆ? ಸಂಬಂಧಗಳು ಒಡೆದೋಗ್ತದೆ. ಏನು ಸಂತೋಷ ಇರಲ್ಲ, ಏನು ಕೊಡೋದು ತಗೊಳ್ಳೋದು ಇರಲ್ಲ.
पति को पत्नी का ऊपर, पत्नी को पति का ऊपर गुस्सा सॉरी बेजार आने तो अच्छा नहीं लगते। बेटी बेटा का ऊपर बाप माँ को बेजार आने तो अच्छा नहीं लगते। आजू बाजू वाला का पास बेजार लगने तो अच्छा नहीं लगते। ಚೆನ್ನಾಗಿರಲ್ಲ, ನೀವು ಅವರು ಚೆನ್ನಾಗಿರಲ್ಲ, ಯಾಕೆ ಮಾತಾಡಲ್ಲ? ಬೇಜಾರಿದೆ, क्यों नहीं बात करते? बेजार है, इसलिए प्रार्थना को बेजार आ रहे, प्रभु के ऊपर बेजार है, प्रभु वो नहीं दिया इसलिए मैं प्रार्थना नहीं कर रहे। ದೇವರ ನಾನು ಕೊಟ್ಟಿಲ್ಲ, ಅದಕ್ಕೆ ನಾನು ಪ್ರೇಯರ್ ಮಾಡಲ್ಲ, ಅದಕ್ಕೆ ನಾನು ಚರ್ಚ್ ಬಿಟ್ಬಿಟ್ಟೆ. ದೇವ್ರನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋ. ದೇವ್ರು ಒಳ್ಳೆಯ ತಿರ್ಗಾ ಹೇಳ್ತಾ ಇದ್ದೀನಿ ನಾನು, ಪ್ರಭು ಅಚ್ಚೆ ಮಾಡ ಆಮೇಲೆ ಒಳ್ಳೆಯವನು. ಆತನ ಹತ್ರ ನೀನು ಕೆಟ್ಟದ್ದು ಒಂದಾದ್ರೂ ತೋರಿಸು, एक दिखाओ, एक खराब दिखाओ प्रभु का पास। अभी सिस्टर अमिता सिस्टर भजन संगीत 103 पढ़ा, इसमें एक वचन है, आप घर में जाकर देखो, हमारा पाप को बराबर प्रभु शिक्षित नहीं किया है। ಚೆನ್ನಾಗಿ ಓದಿ ಹೋಗಿ ನೋಡ್ಕೊಳ್ಳಿ. ಕೀರ್ತನೆ 103ನಲ್ಲಿ ಆತನು ನಮ್ಮ ಪಾಪಗಳಿಗೆ ತಕ್ಕ ಹಾಗೆ ನಮ್ಮನ್ನ ಶಿಕ್ಷಿಸಲಿಲ್ಲ. ನೋಡ್ದಾ, ಕರೆಕ್ಟ್ ಆಗಿ ನಮ್ಮ ಪಾಪಗಳಿಗೆ ಆತನ ಪನಿಷ್ಮೆಂಟ್ ಕೊಟ್ಬಿಟ್ರೆ, ಶಿಕ್ಷೆ ಕೊಟ್ಬಿಟ್ರೆ ನಾವು ನರಕಕ್ಕೆ ಹೋಗ್ಬೇಕು. ನಮ್ಗೆ ಆಶೀರ್ವಾದ, ರಕ್ಷಣೆ, ನಿತ್ಯ ಜೀವ, ಪರಲೋಕ, ದೇವರು, ಲೈಫು, ಇನ್ನೂ ಸ್ವಲ್ಪ ದಿನ ಭೂಮಿಯಲ್ಲಿ ಬದುಕೋಣ ಅನ್ನೋದೇ ಇರಲ್ಲ ನಾವು ಮಾಡಿರೋ ಪಾಪಗಳಿಗೆ. हमको चांस है नहीं, हम नरक में जाना, इतने पाप है, इतने मिस्टेक में प्रभु देखो हमको शिक्षित नहीं कर रहे. ನೀನು ಎಷ್ಟು ಬೇಸರ ಮಾಡದೆ ಕೂಡ ನನ್ನ ಮಗಳೇ ಅಂತಾನೆ, ನೀನು ಎಷ್ಟು ಬೇಸರ ಮಾಡದೆ ಕೂಡ ನನ್ನ ಮಗಳೇ ಅಂತಾನೆ. तुम कितने बेजार कर ले तो प्रभु मेरा बेटा बोलते, तुम कितने बेजार किए तो मेरा बेटी बोलते. ಚಿಕ್ಕ ಮಕ್ಕಳು ಯಾರು ವಾಕ್ಯ ಕೇಳ್ತಾ ಇಲ್ಲ. ಆಮೆನ್, ಪ್ರೈಸ್ ದ ಲಾರ್ಡ್. ಯಾವತ್ತೂ ದೇವರ ಹತ್ರ ಸಮಾಧಾನವಾಗಿದ್ದೀನಿ. ಲಾಸ್ಟ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ನಾನು ವಾಕ್ಯನ ಮುಗಿಸ್ತಾ ಇದ್ದೀನಿ, ನಾನು ಪ್ರೇಯರ್ನ ಎಂಡ್ ಮಾಡ್ತಾ ಇದ್ದೀನಿ. मैं प्रार्थना एंड कर रहे, मैं वचन एंड कर रहे, तुम प्रभु के पास समाधान से रहो, हमेशा समाधान. एक आधा एक है नहीं, कुछ है नहीं, चोरी हो गया, कुछ चला गया, घर में सब कुछ ठीक नहीं, समाधान प्रभु के पास. ನಿಮ್ಮ ಹತ್ರ ಒಂದು ಇರ್ಲಿ ಇದ್ದೀರಾ ಹೋಗ್ಲಿ, ಒಂದು ಕಳ್ತನ ಆಗಿದ್ಯಾ, ಏನೋ ಕಳ್ಕೊಂಡಿದ್ದೀರಾ, ನಿದ್ಯೋಗನ, ನಿರುದ್ಯೋಗನ, ಅನಾರೋಗ್ಯನ, ದೇವರ ಹತ್ರ ಸಮಾಧಾನವಾಗಿರು, ನಿನಗೆ ಆಶೀರ್ವಾದ. ದೇವರ ಹತ್ರ ಕಿತ್ಲಾಡಬೇಡ, प्रभु के पास झगड़ा मत करो, प्रभु के पास युद्ध ना करो, ದೇವರ ಜೊತೆ ಯುದ್ಧ ಮಾಡಬೇಡ, ಸಮಾಧಾನವಾಗಿರು, ನಿನಗೆ ಆಶೀರ್ವಾದ. ಜೀವ ಕೊಟ್ಟಿದ್ದಾನಲ್ಲ, ಯಾರಾದ್ರೂ ನಿನಗಾಗಿ ಜೀವ ಕೊಟ್ಟಿದ್ದಾರೆ ಹೇಳಿ ನೋಡೋಣ, ಹೇಳಿ ಪ್ರತಿಯೊಬ್ಬರು ನೋಡಿ. ನಿನಗಾಗಿ ನಿಮ್ ತಂದೆ ಆಗ್ಲಿ, ತಾಯಿ ಆಗ್ಲಿ, ತಮ್ಮ ಆಗ್ಲಿ, ಅಕ್ಕ ಆಗ್ಲಿ, ಅಣ್ಣ ಆಗ್ಲಿ, ನಿಮ್ ಫ್ರೆಂಡ್ಸ್ ಆಗ್ಲಿ, ನಿಮ್ ಕೊಲೀಗ್ಸ್ ಆಗ್ಲಿ, ರಿಲೇಟಿವ್ ಆಗ್ಲಿ, ನಿಮ್ ಕ್ಲಾಸ್ಮೇಟ್ ಆಗ್ಲಿ ಪ್ರಾಣ ಕೊಟ್ಟಿದ್ದಾರಾ? ಸಾಕಲ್ಲ ನಮ್ಗೆ ಅದು? ನಮ್ಮ ಪಾಪಗಳು ಕ್ಷಮಿಸಿದ್ರೆ ಸಾಕಲ್ವಾ? ಏನ್ ಕೊಟ್ಟಿಲ್ಲ ಅಂದ್ರೆ ಏಸಯ್ಯ ದೇವರನ್ನು ಬೇಕು ನೀವು. ಆಮೆನ್. ಆತ ನನಗೇನು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಆತನ ಸ್ತುತಿಸ್ತಾ ಇರ್ತೀನಿ ಅನ್ಬೇಕು. हालेलुया. ये समाधान वाली देवर का, आपका प्रभु का कुछ भी नहीं रहना, फुल क्लोज नियरेस्ट हत्र इरबेकु देवर हत्र, बहुत पास रहना प्रभु और तुम. थैंक यू लॉर्ड, थैंक यू जीसस, प्रेज द लॉर्ड, आमेन. थैंक यू लॉर्ड. ಬೇಸಿಗೆಯನ್ನು ಕುರಿತು ನಮ್ಮ ಮಧ್ಯದಲ್ಲಿ 1 ಗಂಟೆ ಮಾತಾಡಿದ್ದೀರ ರಾಜ. ಈ ವಾಕ್ಯದಲ್ಲಿರೋ ಎಲ್ಲಾ ವಿಧವಾದ ಬೇಸಿಗೆಯನ್ನು ನೀವು ತೋರಿಸ್ಕೊಟ್ಟಿದ್ದೀರ ರಾಜ. ಪ್ರಾರ್ಥನೆಗೆ ಬೇಸಿಗೆ, ಕುಟುಂಬ ಪ್ರಾರ್ಥನೆಗೆ ಬೇಸಿಗೆ, ಚರ್ಚ್ಗೆ ಬರೋದಕ್ಕೆ ಬೇಸಿಗೆ, ಸ್ನಾನ ಮಾಡೋದಕ್ಕೆ ಬೇಸಿಗೆ, ಆಲಯಕ್ಕೆ ಬರೋದಕ್ಕೆ ಬೇಸಿಗೆ, ಆಮೇಲೆ ಪ್ರಾರ್ಥನೆ ಮಾಡೋದಕ್ಕೆ ಬೇಸಿಗೆ, ವಾಕ್ಯ ಕೇಳೋದಕ್ಕೆ ಬೇಸಿಗೆ, ಎಲ್ಲಾ ವಿಧವಾದ ಬೇಸಿಗೆಗಳಿಂದ, ಇನ್ನು ಮೇಲಿರೋ ಎಲ್ಲಾ ಬೇಸಿಗೆಗಳಿಂದ ಸಂಪೂರ್ಣ ಬಿಡುಗಡೆಯನ್ನ ಕೊಡಪ್ಪ.
ನಂಬಿಕೆಯನ್ನು ಕೊಡಪ್ಪ, ನಿರೀಕ್ಷೆಯನ್ನು ಕೊಡಪ್ಪ, ಭರವಸೆಯನ್ನು ಕೊಡಪ್ಪ. ಈ ನಂಬಿಕೆಗೆ ನಿರೀಕ್ಷೆಗೆ ಆಧಾರನಾಗಿರು ಸ್ವಾಮಿ, ಯೇಸುವಿನ ನಾಮದಲ್ಲಿ. ಕರ್ತನೇ, ಯಾರಿಗೆ ಮಕ್ಕಳಿಲ್ಲ ಅವರಿಗೆ ಸಂತಾನವನ್ನು ಕೊಡು, ಯಾರಿಗೆ ಉದ್ಯೋಗ ಇಲ್ಲ ಅವರಿಗೆ ಉದ್ಯೋಗದ ಭಾಗ್ಯವನ್ನು ತೆರೆ, ಯಾರು ಎಕ್ಸಾಮ್ ಬರೆದಿದ್ದಾರೆ ಅವರಿಗೆ ಒಳ್ಳೆ ಆಶೀರ್ವಾದವನ್ನು ಕೊಡು, ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನು ಕೊಡು. ಯಾರು ಅನಾರೋಗ್ಯದಲ್ಲಿ ಬಳಲ್ತಾ ಇದ್ದಾರೆ ವ್ಯಾಧಿಯ ಕಟ್ಟುಗಳಿಂದ ಬಿಡುಗಡೆ ಕೊಡು. ಯಾರಿಗೆ ಕುಟುಂಬ ಸಮಾಧಾನ ಇಲ್ವೋ ಅವ್ರ ಕುಟುಂಬದಲ್ಲಿ ಸಮಾಧಾನವನ್ನು ಕೊಡು, ಅವರಿಗೆ ಶಾಂತಿಯನ್ನು ಅನುಗ್ರಹಿಸು ಯೇಸುವಿನ ನಾಮದಲ್ಲಿ. ಚಿಕ್ಕ ಮಕ್ಕಳಿಗೆ ಓದೋ ಮಕ್ಕಳಿಗೆ ಓದುವುದಕ್ಕೆ ಆಸಕ್ತಿಯನ್ನು ಕೊಡು, ವಿಧೇಯತ್ವವನ್ನು ಕೊಡು. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ ನನ್ನ ಪ್ರೀತಿಯ ಪರಲೋಕದಲ್ಲಿರುವ ಒಳ್ಳೆಯ ತಂದೆಯೇ. ಆಮೆನ್, ಆಮೆನ್, ಆಮೆನ್. ನನ್ನ ಮನೆಗೆ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯ ಪವಿತ್ರ ನಾಮವನ್ನು ಕೀರ್ತಿಸಿ. ನನ್ನ ಮನೆಗೆ ಕರ್ತನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳು ಒಂದನ್ನೂ ಮರೆಯದಿರು. ಆಮೆನ್, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಉನ್ನತಿಯು ಯಾವಾಗಲೂ ಎಂದೆಂದಿಗೂ ನಿಮ್ಮೆಲ್ಲರ ಸಂಗಡವಿರಲಿ. ಆಮೆನ್.